ಸ್ಯಾಂಡ್ವಿಚಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬೆಳಗಿನ ತಿಂಡಿಗೂ ಹಾಗೆ ಸಾಯಂಕಾಲದ ಸ್ನ್ಯಾಕ್ಸಿಗೂ ಕೂಡ ಇವುಗಳನ್ನು ಮಾಡ್ಕೋಬಹುದು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂವೀಸ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ವೆಜ್ ಸ್ಯಾಂಡ್ವಿಚ್ ಮತ್ತು ಆಲೂ ಚೀಸ್ ಸ್ಯಾಂಡ್ವಿಚ್. ವೆಜ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಮೊದಲು ಒಂದು ಬೌಲ್ಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ಮತ್ತು ಅರ್ಧ ಕ್ಯಾಪ್ಸಿಕಮ್ ಹಾಗೆ 2 ಹಸಿರು ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಆರಿಗ್ಯಾನೋ, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ಮಯೋನೈಸ್ ಇವೆಲ್ಲವನ್ನು ಸೇರಿಸಿ ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ವೆಜ್ ಮಯೋನೈಸ್ ಮಿಕ್ಸ್ಚರ್ ರೆಡಿ. ನೀವು ಇದಕ್ಕೆ ಕ್ಯಾರೆಟ್, ಕ್ಯಾಬೇಜ್ ಹಾಗೆ ಕಾರ್ನ್ಸ್ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ 100% ಹೋಲ್ ವೀಟ್ ಬ್ರೆಡನ್ನು ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ಡನ್ನು ಕೂಡ ಯೂಸ್ ಮಾಡಬಹುದು. ಮೊದಲು 2 ಬ್ರೆಡ್ ಸ್ಲೈಸ್ಗಳನ್ನು ಈ ರೀತಿಯಾಗಿ ಇಟ್ಕೊಂಡು, ಒಂದು ಬ್ರೆಡ್ ಸ್ಲೈಸ್ ಮೇಲೆ ನಾವು ಈ ಮೊದಲೇ ಮಾಡಿಟ್ಟುಕೊಂಡಿರುವಂಥ ವೆಜ್ ಮಯೋನೈಸ್ ಮಿಕ್ಸ್ಚರನ್ನು ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಹಾಕಿ ಅದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಇವೆರಡು ಬ್ರೆಡ್ ಸ್ಲೈಸ್ಗಳನ್ನು ಒಂದರ ಮೇಲೆ ಒಂದು ಇಟ್ಟು ನಿಧಾನವಾಗಿ ಪ್ರೆಸ್ ಮಾಡಬೇಕಾಗತ್ತೆ. ನಂತರ ಇವೆರಡೂ ಬದಿಯಲ್ಲೂ ಸ್ವಲ್ಪ ಬೆಣ್ಣೆಯನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿವತ್ತು ಈ ಸ್ಯಾಂಡ್ವಿಚನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ತವಾದ ಮೇಲೂ ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ 2 ಕಡೆ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡಿದ ಮೇಲೆ ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರನ್ನು ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು, ನಂತರ ಇದಕ್ಕೆ ಬೆಣ್ಣೆಯನ್ನು ಹಚ್ಚಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಂತರ ಇವೆರಡು ಬ್ರೆಡ್ಗಳನ್ನು ಇದರ ಮೇಲ್ಗಡೆ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ನಿಮಿಷ ಬಿಟ್ಟರೆ ಆಯಿತು. ರುಚಿಯಾದಂತಹ ಹಾಗೆ ಕ್ರಿಸ್ಪಿಯಾದಂತಹ ವೆಜ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ. ಯಾಕೆಂದರೆ ಇದರಲ್ಲಿ ನಾವು ಬಳಸಿರೋದು 100% ಹೋಲ್ ವೀಟ್ ಬ್ರೆಡ್ ಮತ್ತು ತರಕಾರಿಗಳು. ಆದ್ದರಿಂದ ಬೆಳಗಿನ ತಿಂಡಿಗೆ ಹಾಗೂ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಇದು ಒಂದು ಹೆಲ್ದಿ ಆಪ್ಷನ್ ಅಂತಲೇ ಹೇಳಬಹುದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಆಲೂ ಚೀಸ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲು 2 ಆಲೂಗಡ್ಡೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಅವುಗಳನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. 2 ಆಲೂಗಡ್ಡೆಯಿಂದ ನಾವು ಸರಿಸುಮಾರು 4 ಸ್ಯಾಂಡ್ವಿಚ್ಗಳನ್ನು ಮಾಡ್ಕೋಬಹುದು. ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ 2 ಹಸಿರು ಮೆಣಸಿನಕಾಯಿನ ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಲ್ಲದರ ಹಸಿ ವಾಸನೆ ಹೋಗುವವರೆಗೂ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ ಹಾಗೆ 1 ಟೊಮೆಟೊವನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೋಬೇಕಾಗತ್ತೆ. ನಂತರ ಇವೆಲ್ಲವನ್ನು 1 ರಿಂದ 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಮೆತ್ತಗಾಗೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಇವೆಲ್ಲ ಮಸಾಲೆಗಳನ್ನು ಸೇರಿಸ್ಕೊಂಡು ಮತ್ತೆ 1 ರಿಂದ 2 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ಈ ಮೊದಲೇ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲವನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ. ಇದಕ್ಕೆ
ಯಾವುದೇ ರೀತಿಯಲ್ಲಿ ನೀರನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಆಲೂ ಚೀಸ್ ಸ್ಯಾಂಡ್ವಿಚ್ಗೆ ಬೇಕಾದಂತಹ ಆಲೂ ಮಸಾಲೆ ಇವಾಗ ರೆಡಿಯಾಗಿದೆ. ಇವಾಗ 2 ಬ್ರೆಡ್ ಸ್ಲೈಸ್ಗಳನ್ನು ತಗೊಂಡು ಒಂದು ಬ್ರೆಡ್ ಸ್ಲೈಸ್ ಮೇಲೆ ನಾವು ಮಾಡಿಟ್ಟುಕೊಂಡಿರುವಂತಹ ಆಲೂ ಮಸಾಲವನ್ನು ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ 2 ಸ್ಯಾಂಡ್ವಿಚ್ಗಳನ್ನು ಮಾಡ್ಕೊತಾ ಇದ್ದೀನಿ. ಒಂದು ಸಿಂಪಲ್ಲಾಗಿ ಕೇವಲ ಆಲೂ ಮಸಾಲೆಯನ್ನು ಮಾತ್ರ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಇನ್ನೊಂದರಲ್ಲಿ ಆಲೂ ಮಸಾಲ ಹಾಗೆ ಚೀಸನ್ನು ಯೂಸ್ ಮಾಡಿ ಇನ್ನೊಂದು ಸ್ಯಾಂಡ್ವಿಚನ್ನು ಮಾಡ್ಕೋತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು. 2 ಕೂಡ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಆಲೂ ಮಸಾಲವನ್ನು ಸ್ಪ್ರೆಡ್ ಮಾಡಿ ಮೇಲ್ಗಡೆ ಈ ರೀತಿಯಾಗಿ ಟೊಮ್ಯಾಟೊ ಕೆಚಪ್ಪನ್ನು ಹಾಕಿ ಅದರ ಮೇಲ್ಗಡೆ ಒಂದು ಬ್ರೆಡ್ ಸ್ಲೈಸನ್ನು ಕವರ್ ಮಾಡಬೇಕು. ನಂತರ 2 ಬದಿಯಲ್ಲಿ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇವೆಲ್ಲ ಸ್ಯಾಂಡ್ವಿಚ್ಗಳನ್ನು ನೀವು ಕೇವಲ 10ರಿಂದ 15 ನಿಮಿಷಗಳಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ಈ ರೀತಿಯಾಗಿ 2 ಕಡೆಯಲ್ಲಿಯೂ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡಿದ ಮೇಲೆ ಒಂದು ಸ್ಯಾಂಡ್ವಿಚ್ ರೆಡಿ. ಇವಾಗ ಇದೇ ರೀತಿಯಾಗಿ ಇನ್ನೊಂದು ಸ್ಯಾಂಡ್ವಿಚ್ನು ಕೂಡ ಮಾಡ್ಕೊಳ್ಳೋಣ. ಅದಕ್ಕೂ ಕೂಡ 2 ಬ್ರೆಡ್ ಸ್ಲೈಸ್ಗಳನ್ನು ತಗೊಂಡು ಒಂದು ಬ್ರೆಡ್ ಸ್ಲೈಸ್ ಮೇಲೆ ನಾವು ಮಾಡಿಟ್ಟುಕೊಂಡಿರುವಂತಹ ಆಲೂ ಮಸಾಲವನ್ನು ಈ ರೀತಿಯಾಗಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಇದರ ಮೇಲ್ಗಡೆಯೂ ಕೂಡ ಸ್ವಲ್ಪ ಟೊಮ್ಯಾಟೊ ಕೆಚಪ್ಪನ್ನು ಹಾಕಿ ಅದರ ಮೇಲ್ಗಡೆ ಚೀಸ್ ಸ್ಲೈಸನ್ನು ಇಟ್ಟು ಅದರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಕವರ್ ಮಾಡಿದರೆ ಆಯಿತು. ಇನ್ನೊಂದು ಆಲೂ ಚೀಸ್ ಸ್ಯಾಂಡ್ವಿಚ್ ರೆಡಿ. ನೀವಿಲ್ಲಿ ಚೀಸ್ ಸ್ಲೈಸನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಚೀಸನ್ನು ತುರಿದು ಕೂಡ ಹಾಕ್ಕೋಬಹುದು. ಇದನ್ನು ಕೂಡ 2 ಕಡೆಯಲ್ಲಿಯೂ ಬೆಣ್ಣೆಯಿಂದ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇವಾಗ 2 ಸ್ಯಾಂಡ್ವಿಚಸ್ ರೆಡಿ. ಚೀಸನ್ನು ನೀವು ಎಷ್ಟು ಬೇಕಾದರೂ ಹಾಕ್ಕೋಬಹುದು. ನಿಮಗೆ ಜಾಸ್ತಿ ಬೇಕು ಅಂತ ಅನಿಸಿದರೆ ಜಾಸ್ತಿನೇ ಹಾಕ್ಕೋಬಹುದು. ಇವಾಗ ರುಚಿಯಾದಂತಹ ಆಲೂ ಚೀಸ್ ಸ್ಯಾಂಡ್ವಿಚ್ ರೆಡಿ. ನಾನಿಲ್ಲಿ ಆಲೂ ಮಸಾಲವನ್ನು ಉಪಯೋಗಿಸಿ 2 ಥರದ ಸ್ಯಾಂಡ್ವಿಚನ್ನು ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೋಬೋದು. ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.